ಇದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತರಬೇತಿ ಕೊಡುವಂತ ಒಂದು ಜಾಗ ಇದೆ. ಸಂಪೂರ್ಣವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ನಾವಿಲ್ಲಿ ಬಳಸಿದ್ದೀವಿ. ಇದು ಒಂದು ಬದಲಾವಣೆ ಆಗಬೇಕು, ನಮ್ಮ ಆಲೋಚನೆಗಳು ಬದಲಾವಣೆ ಆಗಬೇಕು. ನಾವು ಇವತ್ತೆಲ್ಲವನ್ನ ಬದಲಾವಣೆ ತರಬೇಕು ಅಂತಕ್ಕಂಥ ಪ್ರಯತ್ನ. ಇದ್ರ ಮೇಲೆ ಒಂದು ಸುಸಜ್ಜಿತವಾದಂತ ಸಭಾಂಗಣ ಅಂದ್ರೆ ಎಲ್ಲರಿಗೆಲ್ಲ ಮೀಟಿಂಗ್ ಹಾಲ್ ಮಾಡ್ತೀವಿ. ಬಹುಶಃ ರಾಜ್ಯದಲ್ಲೇ ಯಾವುದೇ ತಾಲೂಕ್ ಪಂಚಾಯಿತಿಯಲ್ಲಿ ಅಥವಾ ಬಹುಶಃ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಇಲ್ಲದೆ ಇರತಕ್ಕಂಥ ಸೌಲಭ್ಯ ಮೇಲೆ ಅದಕ್ಕೂ 3 ಕೋಟಿ ರೂಪಾಯಿ ನಾನು ವಿಶೇಷ ಅನುದಾನದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಅದು ಕೂಡ ಶುರು ಮಾಡ್ತೀವಿ. ಇಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಲಿಫ್ಟ್ ವ್ಯವಸ್ಥೆ ಯಾಕಂದ್ರೆ ಮೇಲೆ ಕೆಲವರಿಗೆ ಪಾಪ ಹತ್ತಕ್ಕಾಗದೇ ಇರುವಂತವ್ರಿಗೆ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಹುಶಃ ಇಡೀ ರಾಜ್ಯದಲ್ಲೇ ಈ ರೀತಿಯಾದಂತ ತಾಲೂಕ್ ಪಂಚಾಯಿತಿ ಭವನ ಎಲ್ಲೂ ಇರಕ್ಕಿಲ್ಲ. ಇದು ಪೂರ್ತಿಯಾಗಿ ನಾನು 2004ರಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು ಅನುದಾನ ಕೊಡಿಸಿರುವಂಥದ್ದು, ಬೇರೆ ಯಾರು 1 ರೂಪಾಯಿ ಇದಕ್ಕೆ ಅನುದಾನ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಕಚೇರಿ ಮಾಡಿಕೊಂಡು ಇಲ್ಲಿಂದ ವ್ಯವಹಾರ ಮಾಡಿಕೊಂಡು ಇದ್ರು. ಆದ್ರೆ ಯಾವುದೇ ಇದಕ್ಕೆ ಕಾಮಗಾರಿ ಇದೇನು ಪೆಂಡಿಂಗ್ ಇದೆ, ಯಾಕೆ ಮೇಲೆ ಸಭಾಭವನ ಇನ್ನ ಹಾಗೆ ಖಾಲಿ ಇದೆಯಲ್ಲ, ಅದಕ್ಕೇನಾದ್ರೂ ದುಡ್ಡು ಕೊಡೋಣ ಮಾಡೋಣ ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇರಲಿಲ್ಲ. ಏನು ಎಂಟ್ರೆನ್ಸ್ ಅಲ್ಲಿ ಇರುವಂತ ಪ್ರವೇಶ ದ್ವಾರ ಅಥವಾ ಕಮಾನು ಈಗ ಅದು ನೋಡಿದ್ರಿ. ಇದನ್ನು ಕೂಡ ನಾವು ಅವತ್ತು ಮಾಡೋದು ಕಂಡಂತ ಕನಸನ್ನ ಮತ್ತೆ ನಾನೇ ಗೆದ್ದುಬಿಟ್ಟು ಅದನ್ನು ಶುರು ಮಾಡಿಸೋ ಪರಿಸ್ಥಿತಿ ಬಂತು. ದುಡ್ಡು ಕೂಡ ಅವತ್ತು ನಾನು ಕೊಡ್ತಿದ್ದಂಥದ್ದು 2,80,00,000 ಅವತ್ತು ನಾನು 2012-13 ಕೊಡಿಸಿರ್ತಕ್ಕಂಥದ್ದು. ಅದ್ರ ಮೇಲೆ ಈಗ ಮೇಲೆ ಒಂದು 2ನೇ ಅಂತಸ್ತು ಕಾಮಗಾರಿ ಆಗಿದೆ. ಈಗ ಉಳಿದಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ.